ಮಾಡಿದಂಥ ಈ ಒಂದು ಸಂಸ್ಥೆ ಅವತ್ತಿಗೆ ಸುಮಾರು 11 ಶಾಖೆಗಳು, ಅದು ಹುಡುಗುಂದಾಗಿರ್ಬೋದು, ವಿವಿಧ ಗ್ರಾಮಗಳಲ್ಲಿ, ಅದು ನಮ್ಮ ಹುನಗುಂದು, ಬೇವನಮಟ್ಟಿ, ಇದ್ದಲಿಗಿ, ಇಲ್ಕಲ್, ನಾಗೂರ್ ಹಾಗೂ ಹುನಗುಂದ ಬಜಾರ ಶಾಖೆ, ಕೂಡಲ ಸಂಗಮ, ಈ ಎಲ್ಲ ಶಾಖೆಗಳನ್ನು, ಕಂದಗಲ್ ಆಗಿರ್ಬೋದು, ಕರಡಿ ಆಗಿರ್ಬೋದು, ಇದರ ಜೊತೆಗೆ ಈ ಒಂದು ಸಂಸ್ಥೆ ಕೂಡ ಇಳಕಲ್ ನಗರದಲ್ಲೇ ಇತ್ತು. ಬಹುತೇಕ ಇದಕ್ಕೊಂದು ಹೊಸ ಕಳೆಯನ್ನು, ಹೊಸ ತಿರುವನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ಯಾಕಂದರೆ ಬಹಳಷ್ಟು ಜನಕ್ಕೆ ಈ SRK ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಆಗಿದ್ದೇ ಗೊತ್ತಿರಲಿಲ್ಲ. ಬಹುತೇಕ ಇದು ಗೌರಿ ಶಂಕರಿಂದ ಪ್ರಾರಂಭ ಆಗಿತ್ತು. ತದನಂತರ ಇವತ್ತು ಕಳೆದ 3 ವರ್ಷಗಳಿಂದ ಇವತ್ತೇನು ಇದು SRK ಸೌಹಾರ್ದ ಪತ್ತಿನ ಸಹಕಾರ ಅಂಗಿಯಾಗಿ ಮಾರ್ಪಡಿ ಆಗಿದ್ದೇ ಇವತ್ತು ಸುಮಾರು 4 ಜಿಲ್ಲೆಗಳಲ್ಲಿ ನಮಗೆ ಈಗಾಗಲೇ ಸರ್ಕಾರ ಈ ಒಂದು ಸಂಸ್ಥೆಗಳನ್ನು ತೆಗೆಯೋದಕ್ಕೆ ಈಗಾಗಲೇ ಅನುಮತಿ ಸಿಕ್ಕಿದೆ. ಆ 4 ಜಿಲ್ಲೆಯಲ್ಲಿ ಇವತ್ತು ತೆಗೆಯೋದ್ರ ಜೊತೆಗೆ ಈಗಾಗಲೇ ನಾವು ಹೊಸ ಶಾಖೆಗಳನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಅನುಮತಿಯನ್ನು ಪಡೆದಿದ್ದೀವಿ. ಬಾದಾಮಿ ಇರ್ಬೋದು, ಗುಳೇಗುಡ್ ಇರ್ಬೋದು, ಅಮೀನ್ಗಡ ಇರ್ಬೋದು, ಮತ್ತು ಮುಧೋಳ ಮತ್ತು ಕುಷ್ಟಗಿ. ಕೆಲವೇ ದಿನಗಳಲ್ಲಿ ಇಲ್ಲಿ ಕೂಡ ಹೊಸದಾಗಿ ಶಾಖೆಯನ್ನು ನಾವು ಪ್ರಾರಂಭಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಕೇವಲ 4-5 ಕೋಟಿ ಒಂದು ದುಡಿಯುವ ಬಂಡವಾಳವನ್ನು ಹೊಂದಿದ್ದಂಥದ್ದು ಇವತ್ತು ಸುಮಾರು 19 ಕೋಟಿ ಮಿಗಿಲಿಗೂ ಇವತ್ತು ಈ ಸಂಸ್ಥೆ ಇವತ್ತು ಬಂಡವಾಳವನ್ನು ಬಂದಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಸಾಲದ ರೂಪದಲ್ಲಿ ಸುಮಾರು 14 ಕೋಟಿ ರೂಪಾಯಿ ಈಗಾಗಲೇ ನಾವು ಸಾಲದ ರೂಪದಲ್ಲಿ ಸಾರ್ವಜನಿಕರಿಗೆ, ಅದು ರೈತರಾಗಿರ್ಬೋದು, ಸ್ವಯಂ ಉದ್ಯೋಗ ಮಾಡುವಂಥದ್ದು ಇರ್ಬೋದು, ಅನೇಕ ಏನು ಆರ್ಥಿಕ ಒಂದು ಸಹಾಯ ಹಸ್ತವನ್ನು ಯಾರು ನಮ್ಮ ಸಂಸ್ಥೆಗೆ ಕೇಳಿ ಬಂದಿದ್ದಾರೆ ಅವರಿಗೆಲ್ಲರಿಗೂ ಸಹಾಯ ಹಸ್ತವನ್ನು ನೀಡುವಂಥ ಕೆಲಸ ಇವತ್ತು ನಮ್ಮ SRK ಸೌಹಾರ್ದ ಪತ್ತಿನ ಬ್ಯಾಂಕು ಇವತ್ತು ಮಾಡ್ತಾ ಇದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕಳೆದ 2 ವರ್ಷದಿಂದ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಇವತ್ತು ನಾನೇ ಇದರ ಅಧ್ಯಕ್ಷರನ್ನು ವಹಿಸಬೇಕು, ಇದರ ಹೆಸರು SRKನೇ ಆಗಬೇಕು ಅಂತೇಳಿ ಅವರೆಲ್ಲರ ಒಂದು ಇಚ್ಛೆಯ ಒತ್ತಾಸೆಯ ಮೇಲೆ ಇವತ್ತು ನಾನು ಕೂಡ ಅಧ್ಯಕ್ಷನಾಗಿದ್ದೀನಿ. ಇದರ ನಮ್ಮ ತಂದೆಯವರು ಲಿಂಗೈಕ್ಯ SR ಕಾಶ್ಯಪ್ನವರ ಹೆಸರಿನಲ್ಲಿ ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದು, ಇವತ್ತು ಸಾರ್ವಜನಿಕ ರಂಗ ಆರ್ಥಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಯಾರು ಇವತ್ತು ತೊಂದರೆಯಲ್ಲಿದ್ದಾರೆ ಅಂಥವರಿಗೆ ನೆರವು ಆಗಬೇಕು ಅನ್ನೋದು ಒಂದು ಗುರಿಯನ್ನು ಇಟ್ಕೊಂಡು ನಾನು ಕೂಡ ಇವತ್ತು ಅಧ್ಯಕ್ಷನಾಗಿದ್ದೀನಿ ಅನ್ನೋ ಮಾತನ್ನು ಬಹಳ ಇವತ್ತು ನಾನು ಗಂಭೀರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸಹಕಾರ ಕ್ಷೇತ್ರ ಅಂದ್ರೆ ಹಾಗೆ, ಸಹಕಾರ ಇದ್ದಾಗ ಸರ್ಕಾರ ಬೇರೆ, ಸಹಕಾರ ಬೇರೆ, ಸಹಕಾರ ಬೇರೆ, ಸರ್ಕಾರ ಬೇರೆ. ಆ ನಿಟ್ಟಿನಲ್ಲಿ ಸಹಕಾರ, ನಮ್ಮ ಸಹಕಾರ ನಿಮಗಿರಲಿ, ನಿಮ್ಮ ಸಹಕಾರ ನಮಗಿರಲಿ ಅನ್ನುವ ರೀತಿಯಲ್ಲಿ ಇವತ್ತು ಈ ಸಂಸ್ಥೆಯನ್ನು ನಾವು ಇವತ್ತು ಹುಟ್ಟಾಕಿದ್ದೇವೆ. ಬಹುತೇಕ ಈಗಾಗಲೇ 19 ಕೋಟಿ ರೂಪಾಯಿ ಇವತ್ತೇನು ಒಂದು ದುಡಿಯುವ ಬಂಡವಾಳ ನಮ್ಮಲ್ಲಿ ಇವತ್ತು ಇದೆ. ಬಹುತೇಕ ಇಳಕಲ್ ಶಾಖೆ ಸ್ವಲ್ಪ ಮಂಕ ಗತಿಯಲ್ಲಿ ನಡೀತಾ ಇತ್ತು. ಬಹುತೇಕ ಇಲ್ಲಿ ಇರುವಂಥ ಅನೇಕ ವ್ಯವಹಾರಸ್ಥರಿದ್ದಾರೆ. ಇವತ್ತು ನೇಕಾರನ್ನು ಒಳಗೊಂಡು ಇವತ್ತು ಅನೇಕ ಗ್ರನೇಟ್ ಉದ್ದಿಮೆದಾರರಿರ್ಬೋದು, ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆ ಮಾಡಿದಂತಹ ಇವತ್ತೇನು ಗಣ್ಯಮಾನ್ಯರು ತಾವಿದ್ದೀರಿ. ತಮ್ಮ ವ್ಯವಹಾರ ವಹಿವಾಟುಗಳನ್ನು, ಯಾವುದೇ ಬ್ಯಾಂಕಿನ ವಹಿವಾಟುಗಳನ್ನು ಈ ನಮ್ಮ SRK ಪ್ರದೇಶ, SRK ಸೌಹಾರ್ದ ಬ್ಯಾಂಕಿನಿಂದ, SRK ಬ್ಯಾಂಕ್ನಿಂದ ನೀವು ಮಾಡಿದ್ರೆ ನಿಮಗೆ ಆನ್ಲೈನ್ ಮುಖಾಂತರ ಕೂಡ ಬಹುತೇಕ ನಮ್ಮ ಎಲ್ಲ ಏನು ಸೌಕರ್ಯಗಳನ್ನು ಒಳಗೊಂಡಂತ ಬ್ಯಾಂಕು, ಬಹುತೇಕ ಆನ್ಲೈನ್ ಇಲ್ಲ, ಇನ್ನೊಂದಿಲ್ಲ, ATM ಇಲ್ಲ, ಈ ರೀತಿ ಕೆಲವಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಶೀಘ್ರದಲ್ಲೇ ನಾವು ಇನ್ನೂ 5 ಬ್ರಾಂಚ್ಗಳನ್ನು ಬೇರೆ ಬೇರೆ ತಾಲೂಕಿನಲ್ಲಿ ತೆಗೆದರ ಮುಖಾಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡುವ ಮುಖಾಂತರ ಇವತ್ತು ಎಲ್ಲರಿಗೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಸಂಸ್ಥೆ ಖಂಡಿತವಾಗಿ ಕೆಲಸ ಮಾಡುತ್ತೆ. ಆದರೆ ತಮ್ಮ ವಿಶ್ವಾಸ, ಯಾಕಂದ್ರೆ ಬಹಳಷ್ಟು
ಇವತ್ತು ಜನರು ವಿಶ್ವಾಸ ಮಾಡಬೇಕಾಗುತ್ತೆ. ಒಂದು ಸಂಸ್ಥೆಯನ್ನು ನಡೆಸೋದು ಸರಳ ಅಲ್ಲ. ಅದು ಆರ್ಥಿಕ ಸಂಸ್ಥೆ ಅಂದ್ರೆ ಬಹಳ ಒಂದು ಮುಳ್ಳಿನ ಮೇಲೆ ನಡೆದಂಗೆ ಅದು. ಆ ಒಂದು ವಿಚಾರದಲ್ಲಿ ನಾವು ನೀವು ಗ್ಯಾರಂಟಿ ಕೊಡ್ತೇವೆ, ಈ ಸಂಸ್ಥೆ ಯಾವುದೇ ನೀವು ಠೇವಣಿ ಇಡ್ಲಿ, ನಿಮಗೆ ಏನೇ ವ್ಯವಹಾರ ಮಾಡಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನೋದು ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇವೆ. ಆ ನಿಟ್ಟಿನಲ್ಲಿ ತಾವು ಧಾರಾಳವಾಗಿ ತಮ್ಮ ವ್ಯವಹಾರ ವಹಿವಾಟುಗಳನ್ನ ಠೇವಣಿಯನ್ನ ನಮ್ಮ ಇಳಕಲ್ನಲ್ಲಿ, ಯಾಕಂದ್ರೆ ದೊಡ್ಡ ಊರು, ಬಹಳ ದೊಡ್ಡದಾದಂಥ ಊರು, ಅನೇಕ ಬ್ಯಾಂಕ್ಗಳು ಬೇರೆ ತಾಲೂಕಿನಿಂದ ಬರ್ತಾವೆ. ಆದ್ರೆ ನಮ್ಮ ತಾಲೂಕಿನಲ್ಲೇ ಇರುವಂತ ಬ್ಯಾಂಕ್ ಇದು ನಿಮ್ಮದೇ ಸಂಸ್ಥೆ. SR ಕಾಶ್ಯಪ್ರವರು ಜನರ ಪರವಾಗಿ, ಜನರಿಗೋಸ್ಕರ, ಜನರಿಗಾಗಿ ಇದ್ದಂಥವರು. ಆ ಸಂಸ್ಥೆ ಇವತ್ತು ಅಧ್ಯಕ್ಷನಾಗಿ ನಾನು ಕೂಡ ಸದಾಕಾಲ ನಿಮ್ಮ ಜೊತೆಗೆ ಇರುವಂತ ಕೆಲಸ ನಾನು ಮಾಡ್ತೀನಿ. ಅದಕ್ಕೆ ತಾವೆಲ್ಲ ಒಂದು ವಿಶ್ವಾಸ ಮಾಡಿ ಈ ಸಂಸ್ಥೆಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ತಾವೆಲ್ಲ ಇವತ್ತು ಚಿಂತನೆಯನ್ನ ಮಾಡಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ಈ ಸಂಸ್ಥೆ ಇವತ್ತೇನು ಹೊಸದಾಗಿ ಪ್ರಾರಂಭ ಇವತ್ತು ಇಲ್ಲಿ ನಾವು ಉದ್ಘಾಟನೆಗೊಳಿಸಿದ್ವಿ. ನಮ್ಮ ಕಂಪನಿ ಸಂಗಣ್ಣವರ ಒಂದು ಈ ಒಂದು ಕಟ್ಟಡದಲ್ಲಿ ಬಹುತೇಕ ಇಲ್ಲಿ ನಾವು ಇನ್ನೂ ಸಲಹಾ ಸಮಿತಿಗಳನ್ನು ಮಾಡಿಲ್ಲ. ಬಹುತೇಕ ನಮ್ಮ ವೇದಿಕೆ ಮೇಲೆ ಇರುವಂತಹ ಅನೇಕ ಹಿರಿಯರು, ಬಹಳಷ್ಟು ಜನ ಅವರದೇ ಆದ ಅನುಭವದ ಬಗ್ಗೆ ಹೇಳಿದ ನಮ್ಮ ಶರಣಪ್ಪನ ಅಂಬ್ಯಾಳ್ ಅವರು 60 ವರ್ಷ ಕಾಲ ಅವರು ಏನು ಇವತ್ತು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅವರು ಒಬ್ಬ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿ ಬಂದಂಥವ್ರು. ಇಂಥ ಅನುಭವಿಗಳು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೆಲ್ಲ ಒಳಗೊಂಡಂತೆ ಅನೇಕ ಹಿರಿಯರನ್ನು ಒಳಗೊಂಡಂತೆ ಇಲ್ಲಿ ಒಂದು ಸಲಹಾ ಸಮಿತಿಯನ್ನು ಕೂಡ ನಾವು ಶೀಘ್ರದಲ್ಲೇ ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಈ ಸಂಸ್ಥೆಯನ್ನು ನಡೆಸೋ ನಿಟ್ಟಿನಲ್ಲಿ ತಾವು ತನು ಮನ ಧನದಿಂದ ಈ ಒಂದು ಸಂಘದ ಜೊತೆಗೆ ತಾವು ಸಂಸ್ಥೆ ಜೊತೆಗೆ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಮ್ಮ ಹೊಸದಾಗಿ ಪ್ರಾರಂಭ ಮಾಡ್ತಿರುವಂತ ಇನ್ನೂ ಅನೇಕ 5 ಶಾಖೆಗಳ ಜೊತೆಗೆ ಬಹುತೇಕ 4 ಜಿಲ್ಲೆಗಳಿಗೂ ಕೂಡ ನಾವು ಪರವಾನಗಿಯನ್ನು ತರಬೇಕು ಅನ್ನೋ ಒಂದು ಉದ್ದೇಶವನ್ನ ನಾವು ಈಗಾಗಲೇ ಪ್ರಸ್ತಾವನೆಯೂ ಕೂಡ ಸರ್ಕಾರ ಮಟ್ಟದಲ್ಲಿದೆ. ಬಹುತೇಕ ಇದು ಒಂದು ಇಡೀ ರಾಜ್ಯದಲ್ಲೇ ಇವತ್ತು ಅನೇಕ ಬ್ಯಾಂಕ್ಗಳು ಆಗಿದಾವೆ. ಇವತ್ತು ಅದು ಉದ್ಯೋಗಸ್ಥರಿಗೆ, ಅನೇಕ ಜನ ಬಡವರಿಗೆ ಇವತ್ತು ಸಹಾಯಸ್ತವಾಗಿ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ನಮ್ಮ SRK ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಕೂಡ ಇಡೀ ರಾಜ್ಯಾದ್ಯಂತ ನಾವು ಈ ಸಂಸ್ಥೆಗಳನ್ನ, ಬ್ರಾಂಚ್ಗಳನ್ನ ತೆಗೆಯೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಜನರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ನಾವು ನಡೀತೀವಿ ಅನ್ನೊಂದು ಮಾತನ್ನು ಕೂಡ ನಾನು ಹೇಳಿ, ಈ ಒಂದು ಸಂಸ್ಥೆಗೆ ನಮ್ಮ ಏನು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಬಹಳ ಅವರು ಕೂಡ ಇವತ್ತು ಒಂದು ಬದ್ಧತೆಯಿಂದ ಈ ಸಂಸ್ಥೆ ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ವೇದಿಕೆ ಪರವಾಗಿ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೇನೆ. ಮತ್ತು ನಮ್ಮ SRK ಸೌಹಾರ್ದ ಪತ್ತಿನ ನಮ್ಮ ಮಹಾ ವ್ಯವಸ್ಥಾಪಕರಾಗಿರ್ಬೋದು, ಸಿಬ್ಬಂದಿ ವರ್ಗ ಎಲ್ಲ ಅವರು ಕೂಡ ಬಹಳ ಬದ್ಧತೆಯಿಂದ ಇವತ್ತು ಈ ಸಂಸ್ಥೆಯನ್ನು ಬೆಳೆಸೋದಕ್ಕೆ ತಾವು ಏನು ಬದ್ಧರಾಗಿದ್ರಿ, ಖಂಡಿತವಾಗಿ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆಯೋದಂತೂ ಖಚಿತ. ತಾವೆಲ್ಲರೂ ಇದರ ಜೊತೆಗಿದ್ರೆ ಒಂದು ಶಿಸ್ತು ಮತ್ತು ಬದ್ಧತೆಯಿಂದ ತಾವು ನಡೆದ್ರೆ ಖಂಡಿತವಾಗಿ ಈ ಸಂಸ್ಥೆ ಇನ್ನು ಎತ್ತೊತ್ತರದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಇದೆ. ತಾವೆಲ್ಲರೂ ಕೂಡ ಆ ಬದ್ಧತೆಯಿಂದ ಈ ಸಂಸ್ಥೆಯನ್ನು ಬೆಳೆಸೋದಕ್ಕೆ ತಾವೆಲ್ಲ ಕಾರಣೀಭೂತರಾಗ್ತೀರಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಸಂಸ್ಥೆಯ ಹೊಸ ಶಾಖೆಯ ಉದ್ಘಾಟನೆಗೆ ಇವತ್ತೇನು ನಮ್ಮ ಇಳಕಲ್ ನಗರದ ಅನೇಕ ಎಲ್ಲ ಗಣ್ಯಮಾನ್ಯರು, ಯುವಕರು, ತಾಯಂದಿರು ತಾವೆಲ್ಲ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಾನು ಸಂಸ್ಥೆಯ ಪರವಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.